ಯಾವುದೇ ಸಿನಿಮಾ ಒಬ್ಬ ನಿರ್ದೇಶಕನಿಗೆ ಒಂದು ತಪಸ್ಸು, ನಿರ್ಮಾಪಕ ಮತ್ತು ನಿರ್ದೇಶಕ ಆದ್ರೆ ಆ ತಪಸ್ಸು ಇನ್ನೂ ಜಾಸ್ತಿ ಆಗತ್ತೆ. ಸೊ ಪ್ಲಸ್ ಆಯ್ತಾ ಇಡೀ ಸಿನಿಮಾಗೆ ನಿಮ್ಮ ನಿರ್ದೇಶನ ಮತ್ತು ನಿರ್ದೇಶನ ಗೊತ್ತಿಲ್ಲ, ನಿರ್ಮಾಣ ಖಂಡಿತವಾಗ್ಲೂ ಅಂದ್ರೆ ಅಲ್ಲ, ನಿರ್ದೇಶಕ ಎಲ್ಲೋ ಒಂದ್ ಕಡೆ ವರ್ಕ್ ಮಾಡ್ತಿರ್ತಾರೆ ಬ್ಯಾಕ್ಗ್ರೌಂಡ್ ಅಲ್ಲಿ. ಆಸ್ ಪ್ರೊಡ್ಯೂಸರ್ ಆಗಿ ಇದೇನು ಅಂತಂದ್ರೆ ಬೇರೆ ಪ್ರೊಡಕ್ಷನ್ ಹೌಸ್ಗಳು ಇದಾವೆ, ಅದ್ಭುತವಾಗಿರೋ ಪ್ರೊಡಕ್ಷನ್ ಹೌಸ್ಗಳು ಇದಾವೆ, ಬಟ್ ಕನ್ವಿನ್ಸ್ ಮಾಡೋದು ಕಷ್ಟ. ಅಂದರೆ ಮೋಸ್ಟ್ ಆಫ್ ದಿ ಶೂಟ್ ನೈಟಲ್ಲಿ ನಡೆಯುತ್ತೆ ಆ್ಯಂಡ್ ಫಾರೆಸ್ಟು ಆ ಬ್ಯಾಕ್ ಡ್ರಾಪಲ್ಲಿ ನಡೀತಾ ಇರುತ್ತೆ ಅಂತ ಅಂದಾಗ ಏನು ಅನ್ಕೊಂಡ್ಬಿಡ್ತಾರೆ ಎಲ್ಲರೂ, ತುಂಬ ಚಿಕ್ಕ ಬಡ್ಜೆಟ್ ಪಿಕ್ಚರ್ ಏನೋ ಅಂತ ಅನ್ಕೊಂಡ್ಬಿಡ್ತಾರೆ. ಆ್ಯಕ್ಚುಲಿ ಇದು ಆಪೋಸಿಟ್ಟು. ನೈಟ್ ಶೂಟಿಂಗಿಗೆ ಎಕ್ಸ್ಪೆನ್ಸಸ್ ಜಾಸ್ತಿ ನಮಗೆ, ಲೈಟ್ಸಿಂದ ಹಿಡಿದು ಎಕ್ವಿಪ್ಮೆಂಟ್ಸಿಂದ ಹಿಡಿದು ಎಲ್ಲನೂ. ಆಮೇಲೆ ಅಟ್ಲೀಸ್ಟ್ ನಾವು ಸಿಟಿ ಬ್ಯಾಕ್ ಡ್ರಾಪಲ್ಲಿ ಒಂದು ಸಿನಿಮಾ ಮಾಡ್ತೀವಿ ಅಂತಂದಾಗ ನಿಮಗೆ ಏನಾಗುತ್ತೆ, ಸ್ವಲ್ಪ ಆದರೂ ನಿಮಗೆ ಲೈಟ್ಸು, ಅವೈಲೇಬಲ್ ಲೈಟ್ಸು ಇದೆಲ್ಲ ಅಲ್ಲಿರುತ್ತೆ ನಮಗೆ. ಸೊ ಅದು ನಿಮಗೆ ಸಪೋರ್ಟ್ ಮಾಡುತ್ತೆ. ಫಾರೆಸ್ಟ್ ಎಲ್ಲಿಂದ ಲೈಟ್ ಬರುತ್ತೆ ನಿಮಗೆ, ಎಕ್ಸ್ಟ್ರಾ ಏನೋ ಬೇಕು ಅಂದ್ರೆ ನೋ ಸೋರ್ಸ್, ಅಲ್ಲಿ ಏನು ಸೋರ್ಸೇ ಇಲ್ವಾ ನಿಮಗೆ, ಮೂನೊಂದು ಬಿಟ್ಟರೆ ಇನ್ನೇನು ಸೋರ್ಸು ಇರಲ್ಲ. ಸೊ ನಾವು ಆರ್ಟಿಫಿಷಿಯಲ್ ಆಗಿ ಕ್ರಿಯೇಟ್ ಮಾಡ್ಬೇಕೆಲ್ಲನೂ, ಇಡೀ ಕಾಡು ಕಾಣಿಸ್ಬೇಕಲ್ಲ ನಿಮಗೆ. ಸೊ ಒಂದು ಲೈಟ್ ಹಾಕೋ ಕಡೆ ನಿಮಗೆ 10 ಲೈಟ್ ಬರುತ್ತಲ್ಲಿ. ಸೊ ಇಟ್ ಈಸ್ ಮೋರ್ ಚಾಲೆಂಜಿಂಗ್, ಇಟ್ ಈಸ್ ಮೋರ್ ಎಕ್ಸ್ಪೆನ್ಸಿವ್. ಸೊ ಇದನ್ನ ನಾನು ಯಾರಿಗೂ ಹೇಳಿ ಕನ್ವಿನ್ಸ್ ಮಾಡಿ ಮಾಡೋದು ಕಷ್ಟ ಆಗುತ್ತೆ ಅಂದಾಗ, ಸೊ ಇದು ಒಬ್ಬ ಡೈರೆಕ್ಟರ್ ಒಬ್ಬ ಪ್ರೊಡ್ಯೂಸರ್ಗೆ ಕನ್ವಿನ್ಸ್ ಮಾಡಿದ್ದು ನನ್ನ ಒಳಗಡೆ ಇದ್ದವನು, ಗುರು ಇದು ಕರೆಕ್ಟ್ ಅಲ್ವಾ, ಇದಕ್ಕೆ ಹಿಂಗೆ ಔಟ್ಪುಟ್ ಬರಬೇಕು ಅಂತಂದರೆ ಇದು ಬೇಕೇ ಬೇಕು. ಓಕೆ, ಈವನ್ ಕ್ಯಾಮ್ರಾ ವೈಸು ನಾನೇ ಹಿಂದಿನ ಫಿಲಮ್ ಕಾಟೆ ರೈಟರ್ಲ್ಲ ಮಾಡಿದಾಗ ನಾವು LF ಅಂತ ಒಂದು ಕ್ಯಾಮ್ರಾ, ಅವತ್ತಿನ ಟೈಮ್ ಟಾಪ್ ಕ್ಯಾಮ್ರಾ ಯೂಸ್ ಮಾಡಿದ್ವಿ. ಈ ಸತಿ ನಮಗೆ ಅದ್ರದ್ದು ನೆಕ್ಸ್ಟ್ ವರ್ಷನ್ ಕ್ಯಾಮ್ರಾ ಬಂದಿದೆ. ನಾನು ಆ ಕ್ಯಾಮ್ರಾಗೆ ಹೋಗಿದ್ದೀನಿ, ಹೊಸಬ್ರಿಗೆ ಅಲ್ವಾ ಆರಾಮಾಗಿ ನಾರ್ಮಲ್ ಕ್ಯಾಮ್ರಾ ಶೂಟ್ ಮಾಡೋಣ ಅಂತ ಅಲ್ದೇನೆ ನಮ್ಮ ಅದ್ವೈತ್ ಕ್ಯಾಮ್ರಾಮನ್ ಇದ್ದಾರೆ, ಸರ್ ಇದು ಮಾಡಿದ್ರೆ ಚೆನ್ನಾಗಿರುತ್ತೆ ಸರ್, ಇದು ಟಾಪ್ ಹಿಂದಿ ಫಿಲಮ್ಸು ಇದೆಲ್ಲ ಮಾಡ್ತಿದ್ದಾರೆ ಈ ಕ್ಯಾಮ್ರಾದಲ್ಲಿ ಅಂತಂದಾಗ, ಹೌದಾ ಅದ್ವೈತ್ ಅದನ್ನೇ ತರ್ಸೋಣ ಬನ್ನಿ ಅಂತ ಅದನ್ನು ತರಿಸ್ಕೊಂಡಿರೋದು. ಈಗ ಫಾರ್ ಒಂದು ಎಕ್ಸಾಂಪಲ್ಲು DI ಅಂತಲೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತು ಫಿಲಮ್ ಆದಮೇಲೆ ಕೂಡ ಅದನ್ನು ಪೋಸ್ಟ್ ಗ್ರೇಡಿಂಗ್ ಅನ್ನೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಯಾರನ್ನು ಬೇಕೋ ಟೆಕ್ನಿಷಿಯನ್ ಹಾಕ್ಬೋದಲ್ಲಿ. ಬಟ್ ಟುಡೇ ವಿ ಹ್ಯಾವ್ ಬ್ರಾಟ್ ರಾಜು ಅಂತ ಒಬ್ಬರು ಟೆಕ್ನಿಷಿಯನ್ನು, ಅವರು ಪುಷ್ಪ 2 ಮಾಡಿರುವಂಥ ಕಲರಿಸ್ಟ್ ಅವರು. ಸೊ ಅವ್ರನ್ನ ಹೈದರಾಬಾದಿಂದ ಹೈರ್ ಮಾಡ್ಕೊಂಡಿದ್ದು, ಅಂದರೆ ಔಟ್ಪುಟ್ ಹಿಂಗೆ ಬರಲೇಬೇಕಿದು. ಇದನ್ನೆಲ್ಲಾನು ಒಬ್ಬ ಪ್ರೊಡ್ಯೂಸರ್ನ ಕನ್ವಿನ್ಸ್ ಮಾಡಿದ್ದು ನನ್ನೊಳಗಿದ್ದಂಥ ಒಬ್ಬ ಡೈರೆಕ್ಟರ್. ಯಾಕಂದ್ರೆ ನನಗೆ ಗೊತ್ತು ಅದ್ರ ಡಿಫ್ರೆನ್ಸ್ ಏನಾಗುತ್ತೆ. ಅಫ್ಕೋರ್ಸ್ ಇಲ್ಲಿರೋರು ಟೆಕ್ನಿಷಿಯನ್ಸ್ ಇದ್ದಾರೆ, ಇಲ್ಲ ಅಂತಲ್ಲ, ಬಟ್ ಅದು ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು ಅಂತಂದರೆ ಇದನ್ನೆಲ್ಲ ಮಾಡಬೇಕು. ಈ ಸಿನಿಮಾ ಈ ಥರ ಕೇಳುತ್ತೆ ಅಂತಂದಾಗ ಐ ಥಿಂಕ್ ಅದು ಡೈರೆಕ್ಟರ್ ಆಗಿ ಅದು ಹೆಲ್ಪ್ ಮಾಡಿರುತ್ತೆ ನನಗೆ. ಸೊ ಔಟ್ಪುಟ್ ವಿಷಯದಲ್ಲಿ ಬಂದಾಗ ಒಬ್ಬ ಡೈರೆಕ್ಟರ್ ನಿರ್ಮಾಪಕನನ್ನ ಕನ್ವಿನ್ಸ್ ಮಾಡಿದ್ರು ನೀಟಾಗಿ. 100% ಹೌದಾ. ವೆನ್ ಯು ಫಸ್ಟ್ ಸಾ ಸ್ಕ್ರೀನಲ್ಲಿ ಡಬ್ಬಿಂಗ್ ಆಗುವಾಗ ಡೆಫಿನೆಟ್ಲಿ ನೋಡಿರ್ತೀರ. ಫಸ್ಟ್ ಆ ವಿಜುವಲ್ಸ್ನ ನೋಡಿದಾಗ ನೀವು ಏನು ಎಫರ್ಟ್ ಹಾಕಿದ್ರಲ್ಲ, ಆ ಎಫರ್ಟ್ ಬಗ್ಗೆ ಅಂದರೆ ನೀವು ಹೇಳಿದ ಹಾಗೆ ಕತ್ಲೇಲಿ ಶೂಟ್ ಮಾಡೋದಿದೆಯಲ್ಲ ಬಿಗ್ಗೆಸ್ಟ್ ಚಾಲೆಂಜ್ ಆ್ಯಂಡ್ ನೀವು ಹೇಳಿದ್ರಿ ಮೋಸ್ಟ್ ಎಕ್ಸ್ಪೆನ್ಸಿವ್ ಅಂತ. ಬಟ್ ಅದರ ಔಟ್ಪುಟ್ ನೋಡಿದಾಗ ನಿರ್ದೇಶಕನಾಗಿ ಏನು ಅನ್ನಿಸ್ತು ನಿಮಗೆ? ಪುನೀತ್ ಹಸ್ ಡನ್ ಅ ವೆರಿ ಗುಡ್ ಜಾಬ್ ಅಂತ ಅನಿಸ್ತು. ಇಟ್ಸ್ ಕಾಂಬಿನೇಷನ್ ಆಫ್ ಪುನೀತ್ ಆ್ಯಂಡ್ ಅದ್ವೈತ್ ಇಬ್ರು ತುಂಬ ಚಾಲೆಂಜಿಂಗ್ ಆಗಿ ತೊಗೊಂಡು, ಇಬ್ರು ಪರ್ಸ್ನಲ್ ಆಗಿ ತೊಗೊಂಡು. ಆಮೇಲೆ ಇನ್ನೊಂದೇನು ಅಂತಂದರೆ ಈ ಸಿನಿಮಾ ತುಂಬ ಸಿನಿಮ್ಯಾಟಿಕ್ ಮಾಡೋಕ್ಕೂ ಆಗಲ್ಲ, ತುಂಬ ರಿಯಲಿಸ್ಟಿಕ್ ಇರಬೇಕಿದು. ಏನೋ ಗ್ರ್ಯಾಂಡ್ಯೂರು ಆ ಥರನೂ ತೋರಿಸ್ತೇನೆ, ವೆರಿ ಇಲ್ಲೇ ನಡೀತಾ ಇದೆ, ಇದನ್ನು ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ ಇವರು ಅನ್ನೋದನ್ನು ತರಬೇಕು ರಿಯಲಿಸ್ಟಿಕ್ ಆಗಿ. ಸೊ ಇದೆಲ್ಲ ಚಾಲೆಂಜಸ್ ಮಧ್ಯದಲ್ಲಿ ಅವ್ರು ತುಂಬ ಒಳ್ಳೆ ಔಟ್ಪುಟ್ ಕೊಟ್ಟಿದ್ದಾರೆ. ಆ್ಯಂಡ್ ನನಗೆ ಓಕೆ ನಾನು ನೋಡಿ ಚೆನ್ನಾಗಿದೆ ಅಂತ ಅನ್ನೋದಕ್ಕೂ ನಮಗೆ ರೆಕಾರ್ಡಿಂಗ್ ಮ್ಯೂಸಿಕ್ ಡೈರೆಕ್ಟರ್ ಡಿ ಇಮಾನ್ ಅವರು ಹೀಸ್ ಡನ್ ಸೋ ಮೆನಿ ಫಿಲಮ್ಸ್ ಇನ್ ತಮಿಳ್, ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್. ಅವರು ಅಜಿತ್ ಅವರಿಂದ ಹಿಡಿದು ವಿಜಯ್ ಅವರಿಂದ ಹಿಡಿದು ರಜನಿಕಾಂತ್ ಸರ್ ತನಕನೂ ಫಿಲಮ್ ಮಾಡಿದ್ದಾರೆ. ಅವ್ರು ನೋಡಿ ನನಗೆ ಕಾಲ್ ಮಾಡ್ತಾರೆ, ತರುಣ್ ವಾಟ್ ಕ್ವಾಲಿಟಿ ದಿಸ್ ಇಸ್, ಸೂಪರ್ಬ್ ಇಟ್ ಈಸ್, ಫಿಲಮ್ ಎಷ್ಟು ಚೆನ್ನಾಗಿದೆ ಇದು, ಆ್ಯಂಡ್ ಕ್ವಾಲಿಟಿ ವೈಸು ಇನ್ನೂ DI ಆಗಿಲ್ಲ, ಏನೂ ಆಗಿಲ್ಲ, ಇಷ್ಟು ಚೆನ್ನಾಗಿ ಮಾಡಿದ್ದೀರಾ ನೀವು ಅಂತ ಅವ್ರು ಅಪ್ರಿಷಿಯೇಟ್ ಮಾಡಿದ್ರಲ್ಲ. ನನಗೆ ಅವಾಗ ಸ್ವಲ್ಪ ಅದು ಇನ್ನೂ ಜಾಸ್ತಿ ಬೆಟರ್ ಅಂತ ಅನ್ಸಿದ್ದು ನನಗೆ. ಓಕೆ, ಏನು ಖರ್ಚು ಮಾಡಿದ್ದೀವಿ ಅದು ಖಂಡಿತವಾಗ್ಲೂ ಕರೆಕ್ಟ್ ಆಗಿದೆ ಅದು ಅನ್ನೋದು ನಮ್ಗೆ ಅವಾಗಲೇ ಅನ್ಸಿದ್ದು. ಖರ್ಚು ಮಾಡಿದ್ದಕ್ಕೂ ಔಟ್ಪುಟ್ ಬಂದಿರೋದಕ್ಕೂ ಚೆನ್ನಾಗಿದೆ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.